ನನಗೆ ಆಶೀರ್ವಾದ ಬೇಕಾ? ನಾನು ಬದಲಾಗದೆ ಹೋದರೆ, ನಮ್ಮ ಜೀವಿತವು ಬದಲಾಗದೆ ಹೋದರೆ ನಮಗೆ ಆಶೀರ್ವಾದಗಳಿಲ್ಲ ರೀ. ಇದು ನನ್ನನ್ನು ಮಾತ್ರ ಕೆಡಿಸೋದಲ್ಲ, ನನ್ನ ಜೊತೆಗಿರುವಂಥವ್ರಿಗೂ ಕೂಡ ಇದು ಕೆಡಿಸ್ತದೆ. ನನ್ನನ್ನು ಕೆಡಿಸಿ, ನನ್ನ ಜೊತೆಗಿರುವವರನ್ನು ಕೆಡಿಸಿ, ನನ್ನ ದೇಹವನ್ನು ಕೆಡಿಸುವಂಥ ಈ ನಾಲಿಗೆಯನ್ನು ನಾವು ಪ್ರತಿದಿನ ಈ ನಾಲಿಗೆಗಾಗಿ ನಾವು ಪ್ರತಿದಿನ ನಾವು ಪ್ರಾರ್ಥನೆ ಮಾಡಿ ಕರ್ತನ ಕೈಲಿ ಅದನ್ನು ಒಪ್ಪಿಸಿಕೊಡೋಣ. ದೇವರೇ, ನೀನೇ ಈ ನಾಲಿಗೆಯನ್ನು ಹತೋಟಿಯಲ್ಲಿ ದೇವರೇ ತೆಗೆದುಕೋ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೆಲವೊಂದು ಸಾಲಿ ದೇವರಿಗೆ ನಾವು ಎಷ್ಟೊಂದು ಬೆಳಗ್ಗೆ ಎದ್ದ ತಕ್ಷಣ ದೇವರೇ ನನ್ನ ದೇವನೆಲ್ಲ ನೀನು ತೆಗೆದುಕೋ ಅಂತ ಹೇಳಿರ್ತೀವಿ. ಆದರೂ ಕೂಡ ಸಿಚುವೇಶನ್ಗಳು ನಮ್ಮ ಮುಂದೆ ಬಂದು ನಿಂತ್ಕೊಳ್ತದೆ, ಸುಳ್ಳು ಹೇಳ್ಬೇಕಾದಂಥ ಪರಿಸ್ಥಿತಿಗಳು ಬರ್ತದೆ. ಆಗ ನಾವು ಸತ್ಯವನ್ನೇ ಹೇಳೋಣ. ಸತ್ಯವನ್ನೇ ಹೇಳಿ ನಾವು ಮನುಷ್ಯರಿಗೆ ಹೇಗೆ ಕೆಟ್ಟವರಾಗ್ತೀವೋ ಒಳ್ಳೆಯವರು ನಮ್ಗೆ ಅದು ಬೇಡ. ತಂದೆಯಾದ ದೇವರಿಗೆ ನಾವು ಏನಾಗ್ತೀವಿ, ನನ್ನ ಆಶೀರ್ವಾದಕ್ಕೆ, ಮುಂದಿನ ನನ್ನ ಆಶೀರ್ವಾದಕ್ಕೆ ಅದು ಅಡ್ಡಿಪಡಿಸೋದಾದರೆ ನಾವು ಸತ್ಯವನ್ನೇ ಹೇಳನ್ರಿ. ಯಾಕಂದರೆ ಸತ್ಯವನ್ನೇ ಹೇಳಿದರೆ ಸತ್ಯ ನಮ್ಮನ್ನು ಏನು ಮಾಡ್ತದಂತೆ, ಬಿಡುಗಡೆ ಮಾಡ್ತದೆ.